ಪದಗಳು ಕಾಲ ವಿಳಂಬವಿಲ್ಲದೆ ಅರ್ಥಕ್ಕೆ ಅನುಸಾರವಾಗಿ ಬಂದು ಸೇರುವುದನ್ನೇ ನಾವೇನಂತ ಕರಿತೀವಿ, ಸಂಧಿಗಳು ಅಂತ ಕರಿತೀವಿ ಅಂತ ಹೇಳಿದೀವಿ. ಹೌದಾ? ಇನ್ನ ಸರ ಸಂಧಿ ಕಾರ್ಯ ನಡೆಯುವಾಗ ಎರಡು ವರ್ಣಗಳು ಇಲ್ಲವೇ ಎರಡು ಪದಗಳು ಕಾಲ ವಿಳಂಬವಿಲ್ಲದೆ ಅಂದ್ರೆ ಸಮಯವನ್ನ ತೆಗೆದುಕೊಳ್ಳದೆ ಅರ್ಥಕ್ಕೆ ಅನುಸಾರವಾಗಿ ಅರ್ಥದಲ್ಲಿ ಪದಗಳನ್ನು ಕೂಡಿಸಿದ ಹಾಗ ಅರ್ಥಕ್ಕೆ ಅನುಸಾರವಾಗಿ ಬಂದು ಸೇರುವುದನ್ನೇ ನಾವು ಸಂಧಿಗಳು ಅಂತ ಹೇಳ್ತೀವಿ. ಹೌದಾ? ಅದಕ್ಕೆ ನಾವೇನ್ ಹೇಳ್ತೀವಿ, ಸಂಧಿಯ ಶಬ್ದಶಃ ಅರ್ಥ ಸೇರು ಅಥವಾ ಕೂಡು ಎಂದಾದರೆ ವ್ಯಾಕರಣದ ಪರಿಭಾಷೆಯಲ್ಲಿ ಎರಡು ವರ್ಣಗಳು ಇಲ್ಲವೇ ಎರಡು ಪದಗಳು ಕಾಲ ವಿಳಂಬವಿಲ್ಲದೆ ಅರ್ಥಕ್ಕೆ ಅನುಸಾರವಾಗಿ ಬಂದು ಸೇರುವುದನ್ನೇ ನಾವು ಏನಂತ ಕರಿತೀವಿ, ಸಂಧಿಗಳು ಅಂತ ಕರಿತೀವಿ. ಹಾಗಾದ್ರೆ ಎರಡು ವರ್ಣಗಳು ಅಂದಾಗ ಪೂರ್ವ ಪದದೊಳಗೆ ಎರಡು ಅಕ್ಷರಗಳು ಅದಾವ ಇಲ್ಲ? ಹೊಸ ಅನ್ನುವಂಥದ್ದು ಎರಡು ಅಕ್ಷರಗಳಿಂದ ಕೂಡಿದ ಇದು ಒಂದು ಪದನೂ ಹೌದಾ? ಶಬ್ದ ಹೌದಿಲ್ಲ? ಶಬ್ದ ಅಂದ್ರೆ ಇದೊಂದು ಪದ ಅದ, ಹೊಸ ಅನ್ನುವಂಥದ್ದು ಒಂದು ಪದ. ಇನ್ನು ಇದು ಹೊಸ ಅನ್ನುವಂತ ಪದ ಯಾವ ಸ್ಥಳದಲ್ಲಿ ಐತಿ? ಇದು ಪೂರ್ವ ಪದ. ಎಲ್ಲೈತಿ? ಪೂರ್ವ ಪದ. ಇನ್ನು ಕನ್ನಡ ಅನ್ನುವಂಥದ್ದು ಇದು ಒಂದು ಪದ, ಇದು ಎಲ್ಲೈತಿ? ಉತ್ತರ ಪದ. ಹಾಗಾದ್ರೆ ಇವು ಎರಡೂ ಪೂರ್ವೋತ್ತರ ಪದಗಳು ಸೇರಿ ಏನಾಗ್ಯದ, ಹೊಸ ಕನ್ನಡ ಅಂತೇಳಿ ಏನಾಗ್ಯದ, ಸಂಧಿ ಪದ ಆಗ್ಯದ. ಇದಕ್ಕೆ ನಾವು ಏನಂತ ಕರಿತೀವಿ, ಸಂಧಿ ಅಂತ ಕರಿತೀವಿ. ತಿಳಿದು ಏನಂತ ಕರಿತೀವಿ, ಸಂಧಿಗಳು. ಹಾಗಾದ್ರೆ ಎರಡು ವರ್ಣಗಳು ಅಥವಾ ಎರಡು ಪದಗಳು ಕಾಲ ವಿಳಂಬವಿಲ್ಲದೆ ಅರ್ಥಕ್ಕೆ ಅನುಸಾರ, ಅದು ಯಾವ ಸಂಧಿ? ಸಂಸ್ಕೃತ ಸಂಧಿ. ಯಾಕಂದ್ರೆ ಪೂರ್ವೋತ್ತರ ಪದಗಳು ಎರಡೂ ಯಾವ ಪದಗಳು, ಯಾವ ಭಾಷೆಯ ಪದಗಳಿಂದ ಕೂಡ್ಯಾವ? ಸಂಸ್ಕೃತ ಭಾಷೆಯ ಪದಗಳಿಂದ ಕೂಡ್ಯಾವು. ಅದಕ್ಕೆ ತಿಳ್ಕೊಂಡು ನಾವು ಏನ್ ಮಾಡಿದೇವೆ ಅಂದ್ರೆ, ಇಲ್ಲಿ ಪೂರ್ವೋತ್ತರ ಪದಗಳು ಎರಡೂ ಸಂಸ್ಕೃತ ಪದಗಳಿಂದ ಕೂಡಿದ್ರೆ ಇದನ್ನು ಸಂಸ್ಕೃತ ಸಂಧಿ ಅಂತ ಕರೀತೀವಿ. ಅದಕ್ಕೆ ನಿಮಗೆ ಇಲ್ಲಿ ಬಿಡಿಸಿ ಬರ್ತಿದ್ದೀನಿ, ಕನ್ನಡ ಪ್ಲಸ್ ಕನ್ನಡ, ಇಲ್ಲಿ ಸಂಸ್ಕೃತ ಪ್ಲಸ್ ಕನ್ನಡ, ಮತ್ತೆ ಕನ್ನಡ ಪ್ಲಸ್ ಸಂಸ್ಕೃತ.